continuously developed. So since we being the teacher are going to impact on children, so first we have to take care of our mentally expression. So if we show our anger, negative attitudes towards children, they will do or adapt the same thing. So this session make an eye-opening, awakening session for us. So I expect the same program to our children also, so that they will learn some respect towards teacher, how to study, or what they can do to become. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಕಲಿಯೋದನ್ನು ತಿಳ್ಕೊಳ್ಳೋದೇ ತುಂಬ ಚೆನ್ನಾಗಿದೆ. ತಿಳ್ಕೊಂಡು ಅದರ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಈಗ ನಾವು ಕಲ್ತಿರೋದು ಅಲ್ಟಿಮೇಟ್ ಅಂತ ಏನಲ್ಲ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಹೇಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಬೇರೆಯವ್ರನ್ನೂ ಹೇಗೆ ನಾವು ಬೇರೆಯವ್ರ ಜೊತೆ ರಿಯಾಕ್ಟ್ ಮಾಡಬೇಕು, ಎಲ್ಲ ಸನ್ನಿವೇಶದಲ್ಲಿ, ಎಲ್ಲ ಒತ್ತಡದ ಸಂದರ್ಭದಲ್ಲೂ ಹೇಗೆ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಂಡು ಬೇರೆಯವ್ರ ಜೊತೆ ಪೀಸ್ಫುಲ್ಲಾಗಿ ಹೇಗೆ ವರ್ತಿಸ್ಬೇಕು, ಮುಂದೆ ಅದನ್ನು ಹೇಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದು ಬರೀ ಮೆಂಟಲ್ ಹೆಲ್ತುಗೆ ಬಹಳ ಯೂಸ್ಫುಲ್ ಆಗುವಂಥದ್ದು. ಜೊತೆಗೆ ಈಗಿನ ಸೊಸೈಟಿಗೆ ಇವತ್ತಿಗಿರುವಂಥ ವಾತಾವರಣಕ್ಕೆ, ಈ ಸನ್ನಿವೇಶಕ್ಕೆ ಇಂಥ ಪ್ರೋಗ್ರಾಮ್ಗಳು ತುಂಬ ಅವಶ್ಯಕ ಮತ್ತು ತುಂಬ ಬೇಕೇ ಬೇಕು. ಇದು ನಾವು ಒಬ್ಬರಿಗೆಲ್ಲ ಎಲ್ಲರಿಗೂ ಬೇಕು, ಎಲ್ಲ ವ್ಯಕ್ತಿಗಳಿಗೂ ಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಮಾಡಿದ್ದೆ ಸರಿ ಅಂದ್ಕೊಂಡು ಹೋಗುವಂಥದ್ದು, ನಮ್ಮ ತೀರ್ಮಾನವೇ ಸರಿ ಅಂದ್ಕೊಂಡು ಹೋಗೋದು, ಯಾವುದೋ ಒಂದು ದಾರಿಲಿ ಹೋಗುವಂಥದ್ದಲ್ಲ. ಇಂಥ ವಿಚಾರಗಳನ್ನ ತಿಳ್ಕೊಂಡು ಇದ್ರ ಮುಖಾಂತರ ನಾವು ಹೋದಾಗ ಒಂದು ಆರೋಗ್ಯಕರವಾದ ವಾತಾವರಣವನ್ನು ಸನ್ನಿವೇಶವನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುವಂಥದ್ದು. ತುಂಬ ಒಳ್ಳೆಯ ಸೆಷನ್ನು, ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಇಂಥವು ಆಗಿಂದಾಗೆ ಬೇರೆ ಕಡೆನೂ ಆದರೆ ತುಂಬ ಉಪಯೋಗ ಆಗುತ್ತೆ.